ಎಸ್. ಹೇಮಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಗುರುಗಳೇ, ನಮಸ್ತೆ ಮೇಡಮ್. ತುಂಬಾನೇ ಅದೃಷ್ಟಶಾಲಿ ನಾನು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಮಿಲರೇಪನ್ನ ಕನ್ನಡಕ್ಕೆ ನೀವು ಅನುವಾದ ಮಾಡಿರೋ ಅಂತವ್ರು, ಹಂತ ಹಂತವಾಗಿ ಓದಿ ಅರ್ಥೈಸ್ಕೊಂಡು ಅದನ್ನ ಅನುಭವಿಸ್ತಾ ಅದನ್ನ ಮತ್ತೆ ಕನ್ನಡದಲ್ಲಿ ಮಾಡಿರೋ ಅಂತದ್ದು, ಅದನ್ನ ನಿಮ್ಮಿಂದಾನೇ ನಾನ್ ಕೇಳಿರೋ ಅಂತದ್ದು. ನಮ್ಮ ನಿಜವಾಗ್ಲೂ ಭಾಗ್ಯಶಾಲಿನೇ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಅದೇ ಫ್ಲೋ, ಅದೇ ಎನರ್ಜಿ ನಮ್ಮಲ್ಲೂ ಹರಿಸುವಂತ ಪ್ರಯತ್ನ ನಿಮ್ದು. ತುಂಬಾನೇ ಅದ್ಭುತ. ನಾನು 19ರಿಂದ ಕೇಳ್ತಾ ಬಂದೆ. 19, 20, 21, 22 ಇವತ್ತಿಗೆ ಇಷ್ಟನ್ನ ಕೇಳ್ದೆ. ಅದಕ್ಕೂ ಮೊದ್ಲಿಂದು ಚರಿತ್ರೆ ಕೇಳಿಲ್ಲ ನಾನು. ಅದನ್ನ ಮತ್ತೆ ಓದೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ನನ್ಗೊಂದು ಇತ್ತು, ಈಗ ಋಷಿ ಮುನಿಗಳಾಗ್ಲಿ ಎಲ್ಲ ಕಾಯಿಲೆಯಿಂದ ಯಾಕೆ ಸಾಯ್ತಾರೆ, ಅವ್ರು ಮಾಡೋ ಚೈತನ್ಯದಿಂದ ಅವ್ರು ವಾಸಿ ಆಗ್ಬೋದಲ್ಲ ಅಂತಿತ್ತು. ಇವತ್ತು ನಿಮ್ಮಿಂದ ಅದ್ ಗೊತ್ತಾಯ್ತು. ಅಂದ್ರೆ ಅವ್ರು ಆ ಕೊನೆ ಹಂತದಲ್ಲಿ ಅವ್ರಿಗೆ ಅದನ್ನ ಬಿಡೋ ಅಂತ ಒಂದು ಇರುತ್ತೆ, ಇಚ್ಛಾ ಪ್ರಕಾರ. ಅವಾಗ ಅದನ್ನು ಕೂಡ ಅವರು ಸ್ವೀಕರಿಸ್ತಾರೆ ಅನ್ನೋದು ನನ್ಗೆ ಗೊತ್ತಾಯ್ತು. ಕಾಯಿಲೆನೂ ಕೂಡ ಆ ದೇಹಕ್ಕೆ ಬಂದಿರೋದು, ಅದು ನನಗಲ್ಲ. ನಾನು ಇವಾಗ ಹೋಗುವಂತ ನನ್ನ ಕೆಲ್ಸ ಆಗಿದೆ, ನಾನ್ ಇನ್ ಹೊರಡೋ ಟೈಮ್ ಬಂದಿದೆ, ಇದು ಪ್ರಕೃತಿ ನಿಯಮ ಅಂತ ತಿಳ್ಕೊಂಡು ಅವ್ರು ಹೋಗೋದನ್ನ ನೀವು ಇವತ್ತು ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಆದ್ರೆ ನನಗೆ ಮಿಲರೆಪ್ಪದು ಒಂದೇ ಒಂದು, ಮೊದ್ಲಿಂದ ಕೊನೆವರೆಗೂ ನನಗೆ ಬೇಕಾಗಿದ್ದು ಒಂದೇ ಉತ್ತರ. ಅವರು ಮೌಂಟ್ ಕೈಲಾಶ್ನ ಹೋಗಿದ್ರ, ಹೋದ್ರ, ಯಾವ ತರ ಅನುಭವ ಆಯ್ತು, ಅವ್ರು ಹತ್ತಿದ್ದ ಹೌದಾ, ಅದು ಮೊದ್ಲಿಂದ ತುಂಬಾ ಒಂದು ಆಸಕ್ತಿಯಾದ ವಿಷಯವಾಗಿತ್ತು. ಕಾಯ್ತಾನೆ ಇದ್ದೆ. ಇವಾಗ ಲಾಸ್ಟ್ ಅಲ್ಲಿ ನೀವು ಮೊಸರು ತಂದು ಕೊಟ್ಲು ಅಂತ ಹೇಳ್ದವಾಗ ಮತ್ತೆ ನನಗೊಂಥರ ಇದಾಗ್ಬಿಡ್ತು, ಸ್ವಲ್ಪ ನಿರಾಸೆ ಆಯ್ತು. ಏನಾಯ್ತು ನನಗ್ ಗೊತ್ತಾಗ್ಲಿಲ್ಲಲ್ಲ, ಹಾಗಿದ್ರೆ ಮಿಲಾರೆಪ್ಪ ಹೋಗ್ತಾರಾ ಅಂತ ಅನ್ಕೊಂಡು. ಮತ್ತು ಏನ್ ಬಂತು, ನೀವ್ ಹೇಳಿದ್ರಿ ಮಿಲಾರೆಪ್ಪ ಅವಳಿಗೆ ಹೇಳ್ತಾರೆ, ನಾನ್ ನಿನ್ಗೆ ಸಂಪೂರ್ಣ ನಿನ್ನ ಪಾಪವನ್ನೆಲ್ಲ ಪ್ರಕ್ಷಾಳನೆ ಮಾಡ್ತೀನಿ, ಮತ್ತೆ ನೀನು ಇದನ್ನೆಲ್ಲ ಸ್ವೀಕರಿಸಿ ಧ್ಯಾನ ಎಲ್ಲ ಮಾಡ್ತಾ ಹೋಗು ಅಂತ ಹೇಳಿದ್ರು ಅಂತ ಅನ್ಕೊಂಡು. ಆದ್ರೆ ಅವಳು ಅದಕ್ಕೆ ಸಿದ್ಧಳಿರ್ಲಿಲ್ಲ. ಮತ್ತೆ ತಂದು ಕೊಡ್ತಾಳೆ. ಆ ಮೊಸರನ್ನ ಅವ್ರು ಸ್ವೀಕಾರ ಮಾಡಿ ಮತ್ತೆ ಆ ವಿಷದ ಪ್ರಭಾವ ಅವರಲ್ಲಾಯ್ತು. ಮತ್ತು ನನಗನ್ನಿಸ್ತು, ಹಾಗಿದ್ರೆ ನಾನು ಇದನ್ನ ಹೇಗ್ ತಿಳ್ಕೊಳ್ಳೋದು ಅಂತ. ಇದೊಂದು ನನ್ನ ಪ್ರಶ್ನೆ. ದಯವಿಟ್ಟು ಪ್ಲೀಸ್ ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂದ್ರೆ ಮಿಲಾರೇಪರ್ ಅವರು ಮೌಂಟ್ ಕೈಲಾಶನ ಹತ್ತಿದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ನಿಮ್ಗೆ ವಿಷಯ ಬೇಕು ಅಂತಲ್ವಾ ನಿಮ್ ಪ್ರಶ್ನೆ? ಎಸ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಯೂಟ್ಯೂಬ್ ಅಲ್ಲಿ ಕೆಲವು ವಿಡಿಯೋಗಳನ್ನ ನೋಡಿರೋದು. ಅದು ಬಿಟ್ರೆ ನನ್ಗೆ ಅದ್ರ ಬಗ್ಗೆ ಇರುವಂತ ಮಾಹಿತಿ ಏನು ಅಂತಂದ್ರೆ, ನನ್ಗೆ ನಾಗೇಶ್ವರ ಮಾಸ್ಟರ್ ಅವರು ಹೇಳಿರ್ತಕ್ಕಂಥದ್ದು. ಒಂದ್ ಸಂದರ್ಭದಲ್ಲಿ ನಾವು ಮಹಾತರ್ ಬಾಬಾಜಿ ಕೇವ್ಸ್ ಅಂತ ಅಂದ್ಬಿಟ್ಟು ನಾವು ಆ ಕಡೆ ನಾಗೇಶ್ವರ ಮಾಸ್ಟರ್ ಜೊತೆ ನಾವೆಲ್ಲರೂ ಕೂಡ ಹಿಮಾಲಯ ಟ್ರಿಪ್ ಹೋಗಿದ್ವಿ 10 days. ಅವಾಗ ಒಂದ್ ಸಂದರ್ಭದಲ್ಲಿ ಎಲ್ಲ ಒಂದ್ ಹತ್ರ ನಾವು ಕೂತಿದ್ದಾಗ ಆ ವಿಷಯನ ಅವರು ಹೇಳಿದ್ರು. ಆ ವಿಷಯದಲ್ಲಿ ಅವ್ರು ಹೇಳಿದ್ದೇನು ಅಂತಂದ್ರೆ, ಆ ಇನ್ನೊಬ್ರದ್ದು ಹೆಸರು ಹೇಳಿದ್ರು. ಅವ್ರಿಗೂ ಇವ್ರಿಗೂ ಏನೋ ಕಾಂಪಿಟೇಷನ್ ಬರುತ್ತಂತೆ. ಅಂದ್ರೆ ಆ ಒಬ್ಬ ವ್ಯಕ್ತಿ ಈ ಮೌಂಟ್ ಕೈಲಾಶನ ನಿನ್ ಕೈಲಾದ್ರೆ ನೀನು ಫಸ್ಟ್ ಹತ್ತಿ ತೋರ್ಸು ಅಂತೇನೋ ಚಾಲೆಂಜ್ ಮಾಡ್ತಾರಂತೆ. ಆ ರೀತಿಯಾಗಿ ಚಾಲೆಂಜ್ ಮಾಡಿದಾಗ ಆಯ್ತು ನಾನು ಪ್ರಯತ್ನ ಮಾಡ್ತೀನಿ ಅಂತ ಇವರು ಅದನ್ನ ಒಪ್ಕೊಳ್ತಾರೆ. ಆತ ಅನೇಕ ಶಕ್ತಿಗಳನ್ನ ಸಿದ್ಧಿಗಳನ್ನ ಪಡ್ಕೊಂಡಿರ್ತಾನೆ. ಇನ್ನೊಬ್ಬ ವ್ಯಕ್ತಿ ತುಂಬಾ ಶಕ್ತಿ ಇರುತ್ತೆ, ಆ ಒಂದು ಶಕ್ತಿಯ ಅನುಗುಣವಾಗಿ ಅವರು ಆತ ಹತ್ಕೊಂಡು ಹೋಗ್ತಾ ಇರ್ತಾನೆ. ಇವ್ರು ತುಂಬಾ ಹಿಂದೆ ಇರ್ತಾರೆ. ಈ ರೀತಿಯಾಗಿ ಇದ್ದಾಗ ಆಶ್ಚರ್ಯ ಅನ್ನುವಂತ ರೀತಿಯಲ್ಲಿ ಆತ ಅಲ್ಲಿ ರೀಚ್ ಆಗೋಕ್ಕೂ ಮೊದ್ಲೇನೆ ಮಿಲಾರೇಪರ್ ಅವರು ಮೌಂಟ್ ಕೈಲಾಶ್ನ ತುತ್ತ ತುದಿಯಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಸೂರ್ಯನಷ್ಟು ಪ್ರಕಾಶವಾಗಿ ಅವರು ಪ್ರಜ್ವಲಿಸ್ತಾ ಅಲ್ಲಿರ್ತಾರೆ. ಆಗ ಆ ವ್ಯಕ್ತಿಗೆ ಅರ್ಥ ಆಗತ್ತೆ ಮಿಲಾರೇಪರ್ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅನ್ನೋ ವಿಚಾರವನ್ನ, ಆ ಒಂದು ಘಟನೆಯನ್ನ ನಮ್ಗೆ ಅಲ್ಲಿ ನಾಗೇಶ್ವರ ಮಾಸ್ಟರ್ ಅವರು ವಿವರಿಸಿದ್ದು. ಒಟ್ನಲ್ಲಿ ಇದುವರೆಗೂ ಕೂಡ ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ಭೌತಿಕ ಶರೀರ ಅಂದ್ರೆ ಜೀವಂತ ಶರೀರದಲ್ಲಿ ಇದ್ದುಕೊಂಡು ಮೌಂಟ್ ಕೈಲಾಶನ್ನ ಹತ್ತಿ ಇಳಿದು ಬಂದಿರ್ತಕ್ಕಂಥದ್ದು ಮಿಲಾರೇಪ ಒಬ್ರೇ ಅನ್ನೋಂತ ಒಂದು ವಿಚಾರ ಕೂಡ ಇದೆ. ಅದನ್ನ ಮೀರಿ ಇನ್ನೇನ್ ಹೊಸ ವಿಚಾರಗಳಿದೆಯೋ ನನಗ್ ಗೊತ್ತಿಲ್ಲ. ಇನ್ಯಾರು ಆ ರೀತಿಯಾಗಿರ್ತಕ್ಕಂಥದ್ದು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಎಲ್ಲಾರು ಸೂಕ್ಷ್ಮ ಶರೀರಗಳಲ್ಲಿ ಎಲ್ಲಾರು ಎಲ್ಲಾ ಕಡೆಗೂ ಓಡಾಡ್ತಾ ಇರ್ತಾರೆ. ಬಟ್ ಭೌತಿಕ ಶರೀರದಲ್ಲಿ ರಕ್ತ ಮಾಂಸಗಳಿಂದ ಕೂಡಿರ್ತಕ್ಕಂಥ ಶರೀರದಲ್ಲಿ ಹೋಗಿರೋದು ಮಿಲಾರೇಪರ್ ಅವ್ರು ಮಾತ್ರ ಅನ್ನುವಂಥದ್ದು ಕೆಲವು ಕೋನಗಳಲ್ಲಿ ಬೇರೆ ಇದರಿಂದ ನನ್ಗೆ ಗೊತ್ತಾಗಿರುವಂತ ವಿಚಾರ. ಇದಕ್ಕೆ ಸಂಬಂಧಪಟ್ಟಿರೋದು ಇಷ್ಟೇ ಮೇಡಮ್, ನನ್ನ ಹತ್ರ ರೆಫರೆನ್ಸ್ ಇರೋದು. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದು ಅಂತೂ ಗೊತ್ತಾಯ್ತು ಸ್ವಲ್ಪ, ಮತ್ತು ಇನ್ನು ಸ್ವಲ್ಪ ನೋಡ್ಬೇಕು. ಥ್ಯಾಂಕ್ ಯು ಮೇಡಮ್.
ಓಕೆ ಮಾಸ್ಟರ್ಸ್, ಯಾರ್ಯಾರು ನಿಮ್ಮ ಅನಿಸಿಕೆ, ಅದ್ಭುತವಾದ ಸತ್ಸಂಗ ಆಯ್ತು ಇವತ್ತು. ಮಿಲೇರಿಯಪ್ಪ ನಿರ್ವಾಣದ ಬಗ್ಗೆ ಎಸ್ಪೆಷಲಿ. ಸೊ ನಿಮ್ಮೆಲ್ಲರೂ ಪ್ರಶ್ನೆಗಳು ಮತ್ತೆ ನಿಮ್ಮ ಅನಿಸಿಕೆ ಇದ್ರೆ ಕೊಡಿ. ಇನ್ನು ಸ್ವಲ್ಪ 3-4 ಮಾಸ್ಟರ್ಸ್ ಅವಕಾಶ ಅಲ್ಲ, ಮುಂದಿನ ಅಂಶ. ಶರೇಶ್. ನಮಸ್ತೆ ಮೇಡಮ್. ನನಗೆ ನೀವು ಹತ್ತಿದ ಎಮೋಷನ್ ಆಗ್ಬಿಡ್ತು, ನನ್ಗೆ ತಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ಹೊರ ಹೋಗ್ಬಿಟ್ಟೆ. ತುಂಬಾ ಟಚ್ ಆಗ್ಬಿಡ್ತು ಆಗ್ಲಿ. ಆಮೇಲೆ ಮೇಡಮ್, ನನಗೆ ಏನ್ ಅನ್ಸುತ್ತು ಅಂತ ಹೇಳಿದ್ರೆ, ಈಗ ನನಗೆ ಅಂತಲ್ಲ, ಜನಸಾಮಾನ್ಯರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಈ ಸಮಾಜದಲ್ಲಿ ಮಾಡ್ಬಾರ್ದೆಲ್ಲ ಮಾಡ್ತಾರೆ, ಅಷ್ಟೊಂದ್ ಚೆನ್ನಾಗಿ ಮೆರಿತಾವ್ರೆ, ಎಲ್ಲ ಒಳ್ಳೆಯವ್ರಿಗೆ ಕಷ್ಟಗಳು ಬರುತ್ತಲ್ಲ ಯಾಕೆ ಅಂತ ಎಲ್ರಿಗೂ ಒಂದ್ ಕ್ವಶನ್ ಬರ್ತದೆ. ಈಗ ನಾವು ನೋಡ್ತೀವಿ ಸಮಾಜದಲ್ಲಿ ಅವ್ರು ಪ್ರತಿದಿನ ಎಲ್ರೂ ಕಣ್ಣಿಗೆ ಬೀಳ್ತಾರೆ, ಅವ್ರು ದಿನ ದಿನ ಅವ್ರ ಮೆರವಣಿಗೆ ಏನು, ಅವ್ರ ಅದ್ಭುತ ಇದೇನು, ಇದೇ ಇದ್ರಲ್ಲೇ ಆಗ್ತಾ ಇದೆ. ಪಾಪ ಒಳ್ಳೆಯವರು ಸಾಧನೆ, ದಾನ, ಧರ್ಮ ಈ ತರ ಏನೋ ಮಾಡ್ತಾರೆ. ನಾವು ಬಸವಣ್ಣನಿಂದ ಹಿಡಿದು ತುಂಬಾ ದೊಡ್ಡ ದೊಡ್ಡವರಿಗೂ ನೋಡಿದ್ರೆ, ಯೇಸು ಕ್ರಿಸ್ತವ್ರಿಗೆ ನೋಡಿದ್ರೆ ಬರೀ ಹಿಂಸೆನೆ ಕೊಟ್ಟಿರೋದಲ್ವಾ ಈ ಜಗತ್ತು. ಆ ತರದಕ್ ನೋಡಿದ್ರೆ ಒಳ್ಳೇದ್ ಮಾಡ್ಬೇಕಾ ಒಳ್ಳೇದ್ ಮಾಡ್ಬಾರ್ದ ಒಂದ್ ಕನ್ಫ್ಯೂಸ್ ನಮಗ್ ಬಂದ್ಬಿಡ್ತದೆ. ಆಮೇಲೆ ನಾವ್ ಈ ಸತ್ಸಂಗದಲ್ಲಿ ಇರೋದ್ರಿಂದ ವಿ ಆರ್ ಇನ್ ಕನ್ಫ್ಯೂಸ್, ಅದ್ ಸರಿಯಾ ಇದ್ ಸರಿಯಾ. ಈಗ ನಾವು ಬಂದ್ಬಿಟ್ಟಿದ್ವಿ, ಅರ್ಧಕ್ ನಿಂತಿದ್ವಿ, ಹಿಂದಿಕ್ ಹೋಗಿಲ್ಲ ಮುಂದಿಕ್ ಹೋಗಿಲ್ಲ, ಆ ತರ ಇಕ್ಕಟ್ಟಲ್ಲಿ ಸಿಕ್ಕಾಕೊಳ್ಳೋದು ಅಂತಲ್ಲ. ಈ ಪ್ರಶ್ನೆ ನನಗೆ ಅನಿಸ್ತು, ಇದ್ರ ಬಗ್ಗೆ ನಿಮ್ ಅನಿಸಿಕೆ ಹೇಳಿ ಮೇಡಮ್. ಖಂಡಿತ ಹರಿ. ಒಬ್ಬ ಮನುಷ್ಯ ಮನುಷ್ಯ ಅಂತ ಅನ್ನೋದಿಕ್ಕೂ ಮೊದಲು ಮೂಲದಿಂದ ಒಂದು ಅಂಶಾತ್ಮವಾಗಿ ಭೂಮಿಗೆ ಬಂದಾಗ, ಅದು ಶರೀರವನ್ನ ಧರಿಸಿದಾಗ ಜೀವಾತ್ಮವಾಗಿ ತಯಾರಾಗುತ್ತೆ. ಜೀವಾತ್ಮವಾಗಿ ಅದು ಬರುವಂತ ಅವಶ್ಯಕತೆ ಏನಿದೆ ಅಂತಂದ್ರೆ, ಅದು ಎಲ್ಲಾ ರೀತಿಯಾಗಿರ್ತಕ್ಕಂಥ ಅನುಭವಗಳನ್ನ ಪಡ್ಕೊಳ್ಬೇಕಾಗಿರುವಂತದ್ದು. ಮತ್ತೆ ಆ ಒಂದು ಅಂಶಾತ್ಮ ಯಾವುದೋ ಒಂದು ಪರ್ಪಸ್, ಇಂಥ ಒಂದು ವಿಚಾರವನ್ನ ನೀನು ಭೂಮಿ ಮೇಲೆ ಹರಡೋದಿಕ್ಕೆ ನೀನು ಈ ಶರೀರವನ್ನ ತಗೋ ಅನ್ನುವಂತ ಒಂದು ಸಂಕಲ್ಪದಿಂದ ಅದನ್ನ ಕಳಿಸ್ಕೊಡುವಂತದ್ದಿರುತ್ತೆ. ಆದ್ರೆ ಆ ಸಂಕಲ್ಪವನ್ನ ಹೊತ್ಕೊಂಡ್ ಬಂದ್ರು ಕೂಡ ಒಂದೇ ಸರ್ತಿಗೆ ಅದು ಆಗುತ್ತೆ ಅಂತ ಅಲ್ಲ. ಅನೇಕ ಜನ್ಮ ಪರಂಪರೆಗಳನ್ನ ಮುಗಿಸ್ಕೊಂಡು, ಅನೇಕ ರೀತಿಯಾಗಿರ್ತಕ್ಕಂಥ ಹಂತಗಳಲ್ಲಿ ಜನ್ಮಗಳನ್ನ ಮುಗಿಸ್ಕೊಂಡು, ಅನುಭವಗಳನ್ನ ತಗೊಂಡು, ಪರಿಪಕ್ವತೆಯನ್ನ ಪಡ್ಕೊಂಡು, ಕೊನೆಯಲ್ಲಿ ಅದು ತನ್ನ ಜೀವನದ ಲಕ್ಷ್ಯ ಏನಿದೆ ಆ ಲಕ್ಷ್ಯಕ್ಕೋಸ್ಕರ ಆ ಆತ್ಮ ಕೆಲಸ ಮಾಡುವಂತದ್ದು ನಡೆಯುತ್ತೆ. ಸೊ ಆ ಒಂದು ಪರಂಪರೆಯಲ್ಲಿ ಏನೆಲ್ಲ ಜನ್ಮಗಳನ್ನ ತೆಗೆದುಕೊಂಡಿರುತ್ತೆ, ಆ ಕರ್ಮಗಳು ಅನ್ನುವಂಥದ್ದು ಮಾಡಿರುತ್ತೆ. ಒಳ್ಳೆ ಕರ್ಮಕ್ಕೆ ಒಳ್ಳೆ ಫಲ, ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ. ಸತ್ಕಾರ್ಯಗಳಿಗೆ ಪುಣ್ಯ, ದುಷ್ಕಾರ್ಯಗಳಿಗೆ ಪಾಪ. ಇದು ಇಲ್ಲಿರ್ತಕ್ಕಂಥದ್ದು. ಯಾವಾಗ ಇವೆಲ್ಲ ಪಾಪ ಪುಣ್ಯ ಅನ್ನುವಂಥದ್ದು ಬರುತ್ತೆ ಅಂತಂದ್ರೆ, ನಾವು ಗುಣಗಳಲ್ಲಿ ಇದ್ದಾಗ. ಆದ್ರೆ ನಿರ್ಗುಣದಲ್ಲಿ ಇದ್ದಾಗ ಅವೇನು ಇರೋದಿಲ್ಲ. ಆದ್ರೆ ಗುಣಗಳಲ್ಲಿ ಪಾಪ ಕರ್ಮಗಳನ್ನ ಮಾಡುವಂತ ಗುಣಗಳು, ಅದನ್ನೆಲ್ಲ ದಾಟಿದಾದ್ಮೇಲೆ ಸತ್ಕರ್ಮಗಳ ಗುಣಗಳು ಅನ್ನೋದೇನಿರುತ್ತೆ ಅದ್ರಲ್ಲಿ ಇರ್ತೀವಿ. ನಾವಿವಾಗ ಸಾಧನೆ ಮಾರ್ಗದಲ್ಲಿ ಇದ್ದಾಗ ಈ ಎಷ್ಟೋ ಜನ್ಮಗಳ ಪುಣ್ಯ ಫಲದಿಂದ ಈ ಒಂದು ಒಳ್ಳೆ ಮಾರ್ಗಕ್ಕೆ ನಾವು ಬಂದಿರ್ತೀವಿ. ಮತ್ತೆ ಅದ್ರ ಜೊತೆಗೆ ಪುಣ್ಯದ ಜೊತೆಗೆ ಪಾಪದ ಕರ್ಮಗಳು ಕೂಡ ನಮ್ಮ ಸಂಚಿತದಲ್ಲಿ ಇರುತ್ತಲ್ವಾ. ಸೊ ಅದರ ಒಂದು ಪ್ರಭಾವ ಅನ್ನುವಂಥದ್ದು ನಾವು ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದೆಲ್ಲ ಸ್ವಚ್ಛ ಆಗೋದಿಕ್ಕೆ ಒಂದೊಂದೇ ಬರ್ತಾ ಇರುತ್ತೆ, ನಮ್ಮ ಅಕೌಂಟ್ ಇಂದ ಆಚೆಗೆ ಬರ್ತಾ ಇರುತ್ತೆ. ಹಂಗಾಗಿ ಸಾಧನೆ ಮಾರ್ಗದಲ್ಲಿ ಇರುವಂತವ್ರಿಗೆ ಅಷ್ಟೊಂದು ಚಾಲೆಂಜಸ್ ಅನ್ನೋದು ಬರ್ತಾ ಇರುತ್ತೆ. ಎಷ್ಟೇ ಚಾಲೆಂಜಸ್ ಬಂದ್ರು, ಎಷ್ಟೇ ಕೋನಗಳಲ್ಲಿ ಅದು ನಮ್ಗೆ ಕಷ್ಟಗಳು ಬಂದ್ರು, ಅದೆಲ್ಲ ಕೂಡ ಕರ್ಮಗಳ ಪ್ರಕ್ಷಾಳನೆ, ಮತ್ತೆ ನಮ್ಮ ಆತ್ಮ ಪುರೋಭಿವೃದ್ಧಿ, ಮತ್ತೆ ನಮ್ಮ ಸೆಲ್ಫ್ ರಿಯಲೈಸೇಷನ್, ನಮ್ಮ ಅಪ್ಲಿಫ್ಟ್ಮೆಂಟ್ ಅನ್ನುವಂಥದ್ದೇ ಅದ್ರಲ್ಲೆಲ್ಲ ಕೂಡ ಇರುತ್ತೆ. ಹಾಗಾಗಿ ಒಳ್ಳೆಯವ್ರಿಗೆ ಕಷ್ಟಗಳು ಯಾಕೆ ಬರುತ್ತೆ ಅಂತಂದ್ರೆ, ಅವ್ರ ಕರ್ಮಗಳ ಪ್ರಕ್ಷಾಳನೆ ನಡೀತಾ ಇರುತ್ತೆ ಅನ್ನುವಂಥದ್ದು ಇಲ್ಲಿ ಒಂದೇ ವಾಕ್ಯದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಆ ಒಂದು ಒಂದೇ ವಾಕ್ಯದ ಉತ್ತರಕ್ಕೆ ಹಿನ್ನೆಲೆಯಾಗಿ ಇಷ್ಟೆಲ್ಲ ವಿಚಾರಗಳನ್ನ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಇನ್ನೂ ತುಂಬಾ ಎಲಾಬರೇಟ್ ಆಗಿ ಹೇಳ್ಬೇಕಾಗಿದೆ, ಬಟ್ ಈಗಾಗ್ಲೇ ತುಂಬಾ ಸಮಯ ಆಗಿದೆ. ನಾಗರಾಜಣ್ಣ ಅವ್ರು ರೆಡಿ ಆಗಿದ್ದಾರೆ ಭಜಗೋವಿಂದಂ ಬಗ್ಗೆ ಹೇಳೋದಿಕ್ಕೆ. ಹಾಗಾಗಿ ನಾನು ಇನ್ನೂ ಎಲಾಬರೇಟ್ ಆಗಿ ಅದನ್ನ ಹೇಳ್ತಾ ಹೋದ್ರೆ ಮುಂದಿನ ಕೆಲಸಗಳು ನಡಿಬೇಕಾಗೋದಕ್ಕೆ ಸಮಯ ಕಡಿಮೆ ಆಗುತ್ತೆ. ಹಂಗಾಗಿ ಸೂಕ್ಷ್ಮವಾಗಿ ಹೇಳಿದ್ದೀನ ಪಾರೀಶ್. ಎಸ್, ಯಶೋಧ ಮೇಡಮ್ ಮಾತಾಡ್ತೀರಾ? ಮಾತಾಡಿ. ಪ್ರತಿದಿನ ಟ್ರೈ ಮಾಡಿ ಮಾತಾಡಕ್ಕೆ. ಓಕೆ, ಒಂದು ವಾಕ್ಯ, ಅಟ್ಲೀಸ್ಟ್ 2 ಸೆಂಟೆನ್ಸ್. ಯಶೋಧ ಮೇಡಮ್, ನಿಮ್ಗೆ ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿರ್ತಾರೆ ನೋಡಿ. ಮೇಡಮ್ ನಮಸ್ತೆ ಮೇಡಮ್. ಮಾತಾಡಿ. ನನ್ಗೂ ಕೂಡ ಅದೇ ಪ್ರಶ್ನೆ ಸರ್ ಬಂದಿದ್ದು. ಹರೀಶ್ ಅವ್ರು ಕೇಳಿದ್ರಲ್ಲ, ಅದೇ ಪ್ರಶ್ನೆನೇ ನನ್ಗೂ ಕೂಡ ಬಂದಿದ್ದು. ಈಗ ಸ್ವಲ್ಪ ರಿಯಲೈಸ್ ಆಯಿತು, ಸತ್ಯದ ಕಡೆ ಜಾಸ್ತಿ ಹೋದಾಗ ನಾವು ಅದೇ ದಾರಿಯಲ್ಲಿ ನಡಿಬೇಕು ಅಂತ ಗೊತ್ತಾಯ್ತು. ಎಸ್, ಹೌದು. ಅದಕ್ಕೇನೆ
ಯಾರು ಕಂಫರ್ಟ್ ಝೋನ್ ಇಂದ ಆಚೆಗೆ ಬರ್ತಾರೆ, ಏನ್ ಕಷ್ಟ ಬರುತ್ತೋ ಬರ್ಲಿ, ಏನ್ ಪೆಟ್ಟುಗಳು ಬೀಳುತ್ತೋ ಬೀಳ್ಲಿ, ಅದ್ ಏನಾಗುತ್ತೋ ಆಗ್ಲಿ ಅಂತ ಯಾರು ಎಲ್ಲವನ್ನ ಮೆಟ್ಟಿ ನಿಲ್ಲೋ ಅಂತ ಸ್ಥಿತಿಯಲ್ಲಿ ಇರ್ತಾರೋ ಅಂತವ್ರಿಗೆ ಪುರೋಭಿವೃದ್ಧಿ ಅನ್ನೋದು ಪ್ರೋಗ್ರೆಸ್ ಅನ್ನೋದು ಸಿಗೋದಿಕ್ಕೆ ಸಾಧ್ಯ. ಕಷ್ಟಗಳ ಹೆದರ್ಕೊಳ್ಳೋರು ಆ ಚೌಕಟ್ಟಲ್ಲಿ ಬೌಂಡ್ರಿಯಲ್ಲೇ ಇದ್ದಾಗ, ಕಂಫರ್ಟ್ ಝೋನ್ ಅಲ್ಲೇ ಇದ್ದಾಗ ಏನೂ ಪ್ರೋಗ್ರೆಸ್ ಇರೋದಿಲ್ಲ. ಇದು ಇಲ್ಲಿರುವಂತ ವಿಚಾರ ಮೇಡಮ್. ಎಸ್ ಯಶೋಧ. ಅಂದ್ರೆ ಈ ಧರಣಿ ಮಂಡಲ ಮಧ್ಯದೊಳಗೆ ಕತೆ ಇದೆಯಲ್ಲ ಮೇಡಮ್, ಅದನ್ನ ತಿಳ್ಕೊಂಡ್ರೆ ಸಾಕು ಅನ್ಸುತ್ತೆ ಮೇಡಮ್. ಬೇಜಾನು ಅದ್ಭುತವಾದ ಕತೆ ಅಲ್ಲೂ ಬರುತ್ತೆ. ಸತ್ಯ, ಧರ್ಮ, ಅಹಿಂಸೆ, ಅಂದ್ರೆ ಗೋವು ಮತ್ತೆ ಹುಲಿ ಮಧ್ಯೆ ಬರುತ್ತಲ್ಲ ಮೇಡಮ್. ಭಾಷಣ. ಹೌದು. ಥ್ಯಾಂಕ್ ಯು ಮೇಡಮ್. ಅದ್ಭುತವಾಗಿತ್ತು ಮೇಡಮ್ ನಿಮ್ದು. ಇವತ್ತಂತೂ ಕೇಳಿ ಒಂಥರ ಮನ್ಸಿಗೆ ಟಚ್ ಆಯ್ತು ಮೇಡಮ್ ನೀವು ಹೊತ್ತಿದ್ದು. ಸಾರಿ, ನಾನು ನನ್ನಲ್ಲಿ ಆ ಕೃತಜ್ಞತೆಯಿಂದ ಕೂಡಿರ್ತಕ್ಕಂಥ ಆನಂದ ಬಾಷ್ಪ ಅನ್ನುವಂಥದ್ದು ಹೊರಹೊಮ್ತು. ರಂಗನಾಥ್ ಸರ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಪ್ರಸ್ತುತ ಒಂದು ಚಾಲೆಂಜ್ ಅನ್ನುವಂಥದ್ದು ಅಲ್ಲಿ ಕ್ರಿಯೇಟ್ ಆಗಿದೆ. ಅದು ನಾನು ವಿಟ್ನೆಸಿಂಗ್ ಅಲ್ಲಿ ಇದ್ದೀನಿ. ಅಟ್ ದ ಸೇಮ್ ಟೈಮ್ ವಿ ಆರ್ ದ ಕ್ರಿಯೇಟರ್ಸ್ ಆಫ್ ಅವರ್ ರಿಯಾಲಿಟಿ ಅನ್ನುವಂಥ ಸತ್ಯ ಕೂಡ ಗೊತ್ತಿದೆ. ಏನಲ್ಲಿ ನನಗೆ ಇವಾಗ ಪ್ರಸ್ತುತ ಚಾಲೆಂಜ್ ನನಗೆ ಎದುರಾಗಿದೆ, ಆ ಚಾಲೆಂಜ್ ನಾನು ಹೇಗೆ ಫೇಸ್ ಮಾಡ್ತೀನಿ ಅನ್ನೋದು ನನ್ನ ಮುಂದಿನ ಹೆಜ್ಜೆಗಳು ನಿಂತಿರುವಂತದ್ದು. ನಾನೊಬ್ಬ ಟ್ರಾನ್ಸ್ಲೇಟರ್ ಆಗಿ ನಾನು ಆ ಹೆಜ್ಜೆಗಳನ್ನ ಹಾಕ್ಬೇಕು ಅಂತಂದ್ರೆ ಈ ಕ್ರಿಯೇಟ್ ಆಗಿರುವಂತ ಚಾಲೆಂಜು ಅದು ಕರೆಕ್ಟ್ ಆಗಿ ಅದು ಸೆಟ್ರೇಟ್ ಆಗ್ಲೇಬೇಕು, ಸಾಲ್ವ್ ಆಗ್ಲೇಬೇಕು. ಇಲ್ಲ ಅಂತಂದ್ರೆ ನಾನು ಮುಂದೆ ಬರಿಬೇಕಾಗಿರ್ತಕ್ಕಂಥ ಆ ಪುಸ್ತಕಗಳಿಗೆ ನಾನು ವರ್ಕ್ ಮಾಡೋದಕ್ಕೆ ಅದು ಸರಿ ಹೋಗುವಂಥದ್ದು ಅಲ್ಲ. ನಾನು ಆ ಒಂದು ನಿಟ್ಟಿನಲ್ಲಿ ಐ ಹ್ಯಾವ್ ಟು ಕ್ರಿಯೇಟ್ ಮೈ ರಿಯಾಲಿಟಿ. ಇದು ನಂದೇ ಜವಾಬ್ದಾರಿ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಬೇರೆ ಬೇರೆ ರೀತಿಯಲ್ಲಿ ಮಾರ್ಗದರ್ಶನಗಳು ಸಿಗ್ತಾ ಇತ್ತು. ಆ ಮಾರ್ಗದರ್ಶನದಲ್ಲಿ ನನಗೆ ಏನು ಒಳಗಡೆಯಿಂದ ಮತ್ತೆ ನನಗೆ ಆ ಒಂದು ಡಿವೈನ್ ಇಂಟ್ಯೂಷನ್ ಅನ್ನುವಂಥದ್ದು ಕನೆಕ್ಟ್ ಆಗ್ತಾ ಇತ್ತು. ಅದ್ರ ಪ್ರಕಾರ ನಾನು ದಿನ ಕೆಲಸನೂ ಮಾಡಿದ್ದಾಯ್ತು. ಆ ಕೆಲಸಕ್ಕೆ ತಕ್ಕ ಹಾಗೆ ಏನೆಲ್ಲ ನನಗೆ ಸಿಗ್ಬೇಕಾಗಿತ್ತು ಕ್ಲಾರಿಟಿ, ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕಾಗಿದೆ. ಈಗ ನಾನು ಮುಂದೆ ಇಡಬೇಕಾಗಿರ್ತಕ್ಕಂಥ ಹೆಜ್ಜೆಗಳಿಗೆ ಕ್ಲೀನ್ ಅಂಡ್ ಕ್ಲಿಯರ್ ಚಿಟ್ಟಿದೆ. ಸೊ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇದು ಮೇಡಮ್ ನಿನ್ನೆ ದಿನ ಅಷ್ಟೆಲ್ಲ ಚಾಲೆಂಜಸ್ ಕ್ಲಿಯರ್ ಆಯ್ತು. ಕ್ಲಿಯರ್ ಆದ್ಮೇಲೆ ಮತ್ತೆ ಅದೇ ಒಂದು ಕೃತಜ್ಞತಾ ಭಾವನೆಯಿಂದ ಆನಂದದ ಸ್ಥಿತಿಯಲ್ಲಿ ನಾನು ಕೂತಿದ್ದಾಗ ಪತ್ರಿಜಿ ಮಾರ್ಗ ಅದ್ಭುತವಾದ ಮಾರ್ಗ ಅಂತ ಅನ್ಕೊಂಡಾಗ ಅನೇಕ ಪ್ರಶ್ನೆಗಳು ಇದೆ, ಅದಿನ್ನೂ ಅರ್ಥ ಆದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನಾನು ಕೇಳಿದಾಗ, ಪತ್ರಿಜಿ ಮಾರ್ಗ ಅಂತಂದ್ರೆ ಸರ್ವ ಗುರುಗಳ ಸಮ್ಮೇಳನವಾಗಿರ್ತಕ್ಕಂಥ ಮಾರ್ಗ. ಪತ್ರಿಜಿ ಅಂತಂದ್ರೆ ಯಾವುದೋ ಒಂದು ಪರಂಪರೆ, ಅದು ಇದು ಈ ಗುರುಗಳ ಪರಂಪರೆ, ಆ ಶಿಷ್ಯ ಪರಂಪರೆ ಅದಲ್ವೇ ಅಲ್ಲ, ಎಲ್ಲಾರ್ನೂ ಸೇರಿಸ್ಕೊಂಡಿರುವಂಥದ್ದು. ಹಂಗಾಗಿನೇ ಪತ್ರಿಜಿ ಮಾರ್ಗದಲ್ಲಿ ಎಲ್ಲರಿಗೂ ಎಲ್ಲ ಎನ್ಲೈಟನ್ಮೆಂಟ್ ಏನ್ ಬೇಕೋ ಎಲ್ಲ ಸಿಗುವಂಥದ್ದು ಅನ್ನುವಂಥದ್ದು ಕ್ಲಾರಿಟಿ ಸಿಕ್ಕಿದ್ದು. ಅದನ್ನ ಇವತ್ತು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳಕ್ಕೆ ನನ್ಗೆ ಅವಕಾಶ ಆಗಿದೆ. ನಿಮ್ಮ ಗಟ್ಟಿ ವಾಯ್ಸ್ ಅಲ್ಲೇ ಗೊತ್ತಾಗುತ್ತೆ ಮೇಡಮ್, ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಎಸ್, ಅಶ್ವಿನಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಅಲ್ ಮಾಸ್ಟರ್. ಮೇಡಮ್, ನಾನ್ ಮೇಡಮ್ ಅಂತ ಕರೆಯೋದಿಲ್ಲ, ನಮ್ಮ ಅಕ್ಕ ಅಂತ ಕರಿತೀನಿ. ಒಂದ್ಸಲ ನಾವಿಬ್ರು ಸಂಭಾಷಣೆ ಮಾಡ್ತಾ ಇದ್ದಾಗ ಗೊತ್ತಿಲ್ಲ ಮೇಡಮ್, ನನಗೆ ಫೀಲ್ ಆಗ್ತಿದೆ ಅಕ್ಕ ಅಂತ ಕರೀಲ ಅಂತ ಕೇಳ್ದೆ. ಎಸ್ ಅಶ್ವಿನಿ ಕರಿ ಅಂತ ಹೇಳಿದ್ರು, ಅದು ಖುಷಿ ಆಯ್ತು ಮೇಡಮ್. ನನಗೆ ಇವತ್ತಿನ ಅಷ್ಟು ಅಂದ್ರೆ ಸ್ವಲ್ಪ ಧ್ಯಾನದಲ್ಲೇ ಇದ್ದೆ, ಅಷ್ಟಾಗಿ ಕೇಳಿಸ್ಕೊಳ್ಳಿಲ್ಲ. ಏನು ಅಂತ ಅಂದ್ರೆ ನೀವು ಹತ್ತಿದ್ದು ಅಂದ್ರೆ ಭಾವ ಪರವಶರಾದ್ರಿ. ಯಾಕೆ ಅಂತಂದ್ರೆ ನೀವೊಬ್ರು ಸಾಧಕರು. ಈಗ ಲೋಕೋದ್ಧಾರಕ್ಕಾಗಿ ಅವಾಗವಾಗ ಈ ತರ ನಿಮ್ತೊರ್ದವ್ರು ಹುಟ್ಟು ಬರ್ತಾ ಇರ್ತಾರೆ ಅನ್ನೋದು ನಿಜ. ಅಂದ್ರೆ ನಿಮ್ಮ ಜೀವನದಲ್ಲಿ ನೀವೆಷ್ಟು ಕಷ್ಟಪಟ್ಟಿದ್ದೀರಾ, ನೀವೊಬ್ರು ಸಾಧಕರು ಅನ್ನೋ ಒಂದು ಮಟ್ಟದಲ್ಲಿ ಇವತ್ತು ನಿಮ್ಮ ಮಾತಿತ್ತು. ಅದಕ್ಕಾಗಿ ನೀವು ಕಣ್ಣಾಲಿಯಲ್ಲಿ ನೀವು ಹೇಳ್ತಾ ಇದ್ರೆ ನಾನು ಸಹ ಇಲ್ಲಿ ಹೇಳ್ತಾ ಇದ್ದೆ ಮೇಡಮ್, ನಾನು ಕೂಡ ಫೀಲಿಂಗ್ ಅದೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮಂತವರಿಂದ ನಾವು ಈ ತರದ್ದೆಲ್ಲ ನಾವು ಜ್ಞಾನ ಪಡಿತಾ ಇದ್ದೇವೆ. ಮಿಲಾರೇಪ ಜೀವನ ಚರಿತ್ರ ಕೇಳ್ತಾ ಇದ್ದೇವೆ. ಪತ್ರಿಜಿ ಅಂತ ಮಹಾನ್ ಗುರುಗಳು ಈ ಭೂಮಿ ಮೇಲೆ ನೆಲೆಸಿದ್ದಾರೆ. ಅವರ ಎಲ್ಲಾ ಸಂದೇಶಗಳನ್ನ ನಾವು ಕೇಳ್ತಿದೀವಿ. ಮತ್ತೆ ಅವರ ಒಡನಾಟದಲ್ಲಿದ್ದಂತಹ ನಮ್ಮ ರಂಗನಾಥ ಗುರುಗಳು, ಅವರು ಸಹ ನನ್ನ ನಿಜವಾದ ಗುರುಗಳು, ನಿಷ್ಕಲ್ಮಶವಾದ ಒಂದು ವೇದಿಕೆ ಗುರುಗಳು ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಓಕೆ, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಓಕೆ ಮಾಸ್ಟರ್. ಗುರುಜಿ ಒಂದು ಅನೌನ್ಸ್ ಇತ್ತು, ಯಾಕೆಂದ್ರೆ ಆಮೇಲೆ ಮಾಸ್ಟರ್ ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಈಗಾಗ್ಲೇ ಬುದ್ಧ ಪೂರ್ಣಿಮಾ ಹತ್ರ ಬಂದೇ ಬಿಡ್ತಾ ಇದೆ. 10, 11, 12ನೇ ದಿನಾಂಕದಂದು ಎಲ್ರೂ ಕೂಡ ಪಿರಮಿಡ್ ವ್ಯಾಲಿಯಲ್ಲಿ ನಡೆಯುತ್ತಿರುವ ಕರ್ನಾಟಕ ಧ್ಯಾನ ಮಹಾಯಜ್ಞಕ್ಕೆ ಎಲ್ರೂ ಕೂಡ ಆಗಮಿಸೋಣ. ಇನ್ನು ಈ ಲೋಕದಲ್ಲಿ ಎಷ್ಟೊಂದು ಲೋಕೋದ್ಧಾರ ಆಗ್ಬೇಕಾಗಿದೆ. ಅದಕ್ಕೆಲ್ಲ ನಾವು ಕೈ ಜೋಡಿಸೋಣ, ಸಾಮೂಹಿಕ ಧ್ಯಾನ ಮಾಡ್ಕೊಂಡು ಬರೋಣ. ಅದಕ್ಕಾಗಿ ಸಾವಿರಾರು ಜನಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ದೇಣಿಗೆ ಎಲ್ಲ ತುಂಬಾ ಬೇಕಾಗಿದೆ. ಹಾಗಾಗಿ ತಮ್ಮೆಲ್ರಿಗೂ ವಿನಂತಿ ಏನು ಅಂತಂದ್ರೆ,
ತಮ್ಮ ಕೈಲಾದಷ್ಟು ಪ್ರತಿಯೊಬ್ರು ಕೈ ಜೋಡಿಸಿ ದೇಣಿಗೆಯನ್ನು ಕೊಡಿ. ಹಾಗೆ ಕೂಡ ಕೊಡ್ತಾ ಇದ್ದೀರಾ, ತುಂಬಾ ಮಾಸ್ಟರ್ಸ್ ಕೊಡ್ತಾ ಇದ್ದೀರಾ, ಹಾಗೆ ಕಾಲ್ ಮಾಡಿನೂ ಕೂಡ ಕೇಳ್ತಾ ಇದ್ದೀರಾ. ಇಷ್ಟು ಇದ್ ಮಾಡಿದೀನಿ, ನನ್ ಕೈಲಿ ಇಷ್ಟ ಆಗುತ್ತೆ ಅಂತ ತುಂಬಾ ಸಂತೋಷ ಆಗ್ತಿದೆ. ಈ ಮೂಲಕ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ, ಈಗಾಗಲೇ ಹೆಸರು ಮತ್ತೆ ಅಮೌಂಟ್ ಶೇರ್ ಮಾಡಿರೋರ್ನೆಲ್ಲ ಹೇಳಿದ್ದೀನಿ. ಗೌರಿ ಮೇಡಮ್ 1000 ರೂಪಾಯಿ, ಮೃತ್ಯುಂಜಯ್ ಸರ್ 501 ರು, ರಂಗಸ್ವಾಮಿ ತುಮಕೂರು 501, ಶಾಸ್ತ್ರಿಜಿ 500 ರು, ಹೇಮಾ ಪೆಟ್ಕಾರ್ ಮೇಡಮ್ 1500 ರು ಕೊಟ್ಟು ಸಹಕರಿಸಿದ್ದೀರಾ. ಥ್ಯಾಂಕ್ ಯು ಮಾಸ್ಟರ್. ಎಸ್ ಮಾಸ್ಟರ್ಸ್, ಇದ್ರ ಬಗ್ಗೆ ಇನ್ನು ಸ್ವಲ್ಪ ಮಾಹಿತಿ ನಾನು ಸೇರಿಸ್ಬೇಕಾದ್ರೆ, ಹುಬ್ಳಿಯಲ್ಲಿ ನಮ್ಮ ಬುದ್ಧ ಪೂರ್ಣಿಮದು ಒಂದು ದಿವಸ ಆಚರಣೆ ಇಟ್ಕೊಂಡಿದ್ದಾರೆ. ಆ ಭಾಗದಲ್ಲಿರುವಂಥ ಎಲ್ಲ ಮಾಸ್ಟರ್ಸ್, ಹುಬ್ಳಿ ಆ ಸುತ್ತಮುತ್ತ ಇರುವಂಥ ಎಲ್ಲ ಮಾಸ್ಟರ್ ದಯವಿಟ್ಟು ಅಲ್ಲಿ ಭಾಗವಹಿಸಿ. ಇಷ್ಟು ದೂರ ಬರೋಕೆ ಆಗ್ತಾ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೆ ತಪ್ಪಿಸ್ಬೇಡಿ. ಬುದ್ಧ ಪೌರ್ಣಿಮಾದ ಆ ಧ್ಯಾನ ಅದ್ಭುತವಾಗಿರತ್ತೆ. ಅತ್ಯಂತ ಶಕ್ತಿವಂತವಾದದ್ದು, ಅತ್ಯಂತ ಟ್ರಾನ್ಸ್ಫಾರ್ಮೇಶನಲ್ ಮತ್ತು ಟ್ರಾನ್ಸ್ಫಾರ್ಮೇಶನಲ್ ಮೂಮೆಂಟ್ ಅಂತ ಅನ್ಕೋಬಹುದು ನಾವು. ಅತ್ಯಂತ ಟ್ರಾನ್ಸ್ಫಾರ್ಮೇಶನ್ ನಾವು ಹೊಂದ್ತೀವಿ ಈಗ. ಅದ್ಭುತವಾದ ಆ ಸಮಯ ಅದು. ಯಾಕಂದ್ರೆ ಆ ಬುದ್ಧ ಪೂರ್ಣಿಮಾ ಆ ದಿನ ಆ ಗಡಿಯಲು ಹೆಂಗಿರ್ತದೆ ಅಂದ್ರೆ ಅತ್ಯಂತ ವಿಶ್ವಶಕ್ತಿ ಲಭ್ಯವಾಗತ್ತೆ. ಅದಕ್ಕೋಸ್ಕರ ಸುತ್ತಮುತ್ತ ಅಂದ್ರೆ ಹುಬ್ಳಿ ಸುತ್ತಮುತ್ತ ಇರೋರು ಅಲ್ಲಿ ಭಾಗವಹಿಸಿ. ಹುಬ್ಳಿ ಪಿರಮಿಡ್ ಅಲ್ಲಿ ನಡೀತಾ ಇದೆ. ಒಂದ್ ದಿವಸ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದು ಮೇ 12ನೇ ತಾರೀಕು ಅಂದ್ರೆ ಸೋಮವಾರ ಬರುತ್ತೆ. ದಯವಿಟ್ಟು ಅಲ್ಲಿ ಭಾಗವಹಿಸಿ. ಮತ್ತೆ ಇವತ್ತು ಮತ್ತೆ ಈ ಬುದ್ಧ ಪೌರ್ಣಿಮಾದ ಯಾರ್ಯಾರು ದೇಣಿಗೆ ಕೊಡ್ಬೇಕಂದ್ರೆ ಇವತ್ತು ಇನ್ನು 2-3 ದಿವಸ ಇದೆ ಟೈಮು. ನಿಮ್ಗೆ ಮತ್ತೊಂದ್ಸರಿ ಆ ಮಾಹಿತಿ ಹಂಚ್ಕೊಂತೀವಿ. ದಯವಿಟ್ಟು ಎಲ್ಲರೂ ಮಾಡಿ. ರೈಟ್, ಲಕ್ಷ್ಮೀದೇವ. ನಮಸ್ತೆ ಎಲ್ಲ ಮಾಸ್ಟರ್ಸ್ಗೆ. ನನ್ಗೇನು ಅಂದ್ರೆ ಹರೀಶ್ ಅವ್ರು ಕೇಳಿದ್ರೆ ಕಷ್ಟ ಯಾತಕ್ಕೆ ಅಂತ ಹೇಳಿ, ನನ್ನ ಅನಿಸಿಕೆ ಅಂದ್ರೆ ಕಷ್ಟ ಬರ್ಲೇಬೇಕು. ಯಾಕಂದ್ರೆ ಈಗ ಸಮುದ್ರ ಮಥನ ಮಾಡ್ತಾರೆ. ಸಮುದ್ರ ಮಥನ ಮಾಡಿದಾಗ ಅಲ್ಲಿ ಅಮೃತ ಬರ್ತದೆ. ಅಮೃತ ಸುಲಭವಾಗಿ ಬರೋದಿಲ್ಲ. ಅದಕ್ಕೆ ದೇವತೆಗಳ ಜೊತೆ ರಾಕ್ಷಸರು ಸೇರ್ಕೊಳ್ತಾರೆ, ನಮ್ಗ್ ಬೇಕಂತೇಳಿ. ಅಮೃತ ಬರೋದಕ್ಕಿಂತ ಮೊದಲು ಹಾಲ ಬರ್ತದೆ, ಆಮೇಲಿಂದ ಅಮೃತ ಬರೋದು. ಹಾಗೆ ನಾವು ಒಳ್ಳೆ ಕೆಲಸ ಮಾಡಕ್ ಹೋದಾಗ ನಮ್ ಜೊತೆ ಕಷ್ಟ ಬರ್ತದೆ. ಕೆಟ್ಟವ್ರು ಇದ್ದರೆ ನನ್ನ ಅನುಭವ, ನನಗೆ ಅನಿಸಿಕೆ ಅನ್ನುವಂತ ಅನಿಸಿಕೆ. ಈಗ ನಾವು ಅನ್ನ ತಿಂತೀವಿ, ಪರಮಾನಂದ ತಿಂತೀವಿ, ಅನ್ನ ಸುಮ್ಮನೆ ಆಗೋದಿಲ್ಲ. ಆ ಅದನ್ನ ನಾವು ಭತ್ತನ ಬಡ್ದು ಅದನ್ನ ಅನ್ನ ಬಿಸಿನಲ್ಲಿ ಬೇಯಿಸಿ ಬೆಂದಾದ್ಮೇಲೆ ಅದು ಅನ್ನ ಪರಮಾನ ಆಗುತ್ತೆ. ಅದೇ ತರ ಕಷ್ಟಗಳು ಬರ್ತಾ ಇರ್ತದೆ. ಅದೇ ತರ ಅನ್ಸುತ್ತೆ ನಮ್ಗೆ. ಒಂದು ಪ್ರತಿಮೆ ಆಗುತ್ತೆ. ಪ್ರತಿಮೆ ನಾವು ಎಷ್ಟು ಪ್ರೀತಿಯಿಂದ ಪೂಜೆ ಮಾಡ್ತೀವಿ, ಭಕ್ತಿಯಿಂದ ಮಾಡ್ತೀವಿ. ಆಗ ಪ್ರತಿಮೆಗೆ ಎಷ್ಟೊಂದು ಹುಳಿ ಪೆಟ್ಟು ಬಿದ್ದಿರ್ತಲ್ವಾ, ಅದೇ ರೀತಿ ನಮ್ ಕಷ್ಟಗಳು ನಷ್ಟಗಳು ಬರ್ತವೆ ಅಂತ ಹೇಳಿ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ನಮಸ್ತೆ ಎಲ್ಲರಿಗೂ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಲಕ್ಷ್ಮೀದೇವಿ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್ ಅವರು ಪಂಡಿತ. ಹೌದು, ಪಂಡಿತ ವಾಕ್ಯಗಳೇ ಹೇಳ್ತಾ ಇರ್ತಾರೆ. ಗ್ರೇಟ್. ಗುರುಜಿ ಕೋಸ್ಟ್ ಕೊಡಿ ಗುರುಜಿ. ಮ್ಯೂಟ್ ಆಗ್ತಾ ಇರುತ್ತೆ, ಕೋಸ್ಟ್ ಕೊಡಿ ಗುರುಜಿ. ರೈಟ್, ಓಕೆ ಗುರುಜಿ. ಪ್ರಶ್ನೋತ್ತರ ಎಲ್ಲ ಮುಗ್ದಿದೆ ಗುರುಜಿ? ಎಸ್, ನಮ್ದು ಭವನ್. ಥ್ಯಾಂಕ್ ಯು, ನನಗೆ ಅನುಮತಿಯನ್ನ ಕೊಡಿ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಬಂಗಾರು, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮೇಡಮ್.